ಸರ್, ಇವತ್ತು ಎರಡು ದಿನಗಳ ಕಾಲ ಒಂದು ಬೃಹತ್ ಉದ್ಯೋಗ ಕ್ರಾಂತಿಯನ್ನು ಇಡೀ ನಮ್ಮ ನಗರದಲ್ಲಿ ಮಾಡ್ತಾ ಇದ್ದಾರೆ. ಸರ್, ಸರ್, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಾಳೆ 10ನೇ ತಾರೀಕು ನಮ್ಮ ರೋಣ ತಾಲೂಕಿನ ಶಾಸಕರಾದಂಥ ಶ್ರೀಯುತ GS ಪಾಟೀಲ್ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಈ 2 ದಿವಸಗಳ ಕಾಲ ಅಂದರೆ 9ನೇ ತಾರೀಕು ಮತ್ತು 10ನೇ ತಾರೀಕು ಒಂದು ಉದ್ಯೋಗ ಕ್ರಾಂತಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸಾಹೇಬರು ನಮ್ಮ ರೋಣ ಜನತೆಗೆ ಕೊಡುಗೆ ನೀಡಿದ್ದಾರೆ. ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಇವತ್ತು ಅಂದರೆ 9ನೇ ತಾರೀಕು ಮಹಿಳಾ ಸಬಲೀಕರಣ ಮತ್ತು ನಾಳೆ 10ನೇ ತಾರೀಕು ಜಾಬ್ ಫೇರನ್ನು ಮಾಡಲಾಗಿದೆ. ಇವತ್ತು ಮಹಿಳಾ ಸಬಲೀಕರಣದಲ್ಲಿ ಏನಪ್ಪ ಅಂತಂದರೆ ಈ ನಮ್ಮಲ್ಲಿ ಗ್ರಾಮೀಣ ಕ್ಷೇತ್ರಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಏನಿರ್ತಾರಲ್ಲ, ಕೆಲವೊಂದು ಜನ ಗುಂಪುಗಳನ್ನು ಮಾಡಿಕೊಂಡು ತಮ್ಮ ಮನೆಯಲ್ಲೇ ಸಣ್ಣ ಪುಟ್ಟ ವಸ್ತುಗಳನ್ನು ತಯಾರು ಮಾಡ್ತಾರೆ. ಎಕ್ಸಾಂಪಲ್ ಈಗ ಚಕ್ಲಿ ಇರ್ಬೋದು, ಆಮೇಲೆ ಉಂಡೆ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ಆಮೇಲೆ ಶಾವಿಗೆ ಮಾಡ್ತಾರೆ. ಈ ಥರ ಪ್ರಾಡಕ್ಟ್ಗಳನ್ನೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಂದ ರೆಡಿ ಮಾಡ್ತಿದ್ದಾರೆ. ಇಲ್ಲೇನಾಗಿದೆ, ಸುಮಾರು ಒಂದು 30 ಕಂಪ್ನಿಗಳನ್ನು ನಮ್ಮ ಸಾಹೇಬರು ಒಂದು SR ಪ್ರತಿಷ್ಠಾನದ ವತಿಯಿಂದ ಬರಮಾಡಿಕೊಂಡಿದ್ದಾರೆ. ಅದರಲ್ಲಿ ಏನಾಗ್ತದೆ, ಈ ಎಲ್ಲ 30 ಕಂಪ್ನೀಸ್ಗಳು ನಮ್ಮ ಮಹಿಳೆಯರಿಗೆ ಈ ಪ್ರಾಡಕ್ಟ್ಗಳನ್ನು ಹೊಸದಾಗಿ ಮಾಡೋದಾಗಿದ್ದರೆ ಯಾವ ಥರ ರೆಡಿ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಈ ಕೆಲಸಗಳನ್ನು ಮಾಡೋಕ್ಕೆ, ಈ ಪ್ರಾಡಕ್ಟ್ಗಳನ್ನು ಮಾಡೋಕ್ಕೆ ಸರ್ಕಾರದಿಂದ ನಮಗೇನು ಅವಶ್ಯಕತೆ, ನಮಗೇನು ಸ್ಕೀಮ್ಗಳಿದೆ, ನಮಗೇನು ಸರ್ಕಾರದಿಂದ ಏನು ಸಹಾಯ ಎಲ್ಲ ಸಿಗ್ತದೆ, ಅದ್ರ ಬಗ್ಗೆ ಎಲ್ಲ ಈ ಬರೋ 30 ಕಂಪ್ನೀಸ್ಗಳು ಎಕ್ಸ್ಪ್ಲನೇಷನ್ನ ಕೊಡ್ತಿದ್ದಾರೆ, ಟ್ರೈನಿಂಗನ್ನು ಕೊಡ್ತಿದ್ದಾರೆ. ಅದೇ ರೀತಿ ನೀವು ಪ್ರಾಡಕ್ಟನ್ನ ಮಾಡಿದರೆ ಆಲ್ರೆಡಿ ನಿಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಸೇಲ್ ಯಾವ ರೀತಿ ಮಾಡ್ಬೋದು, ಅದ್ರ ಬಗ್ಗೆಯೂ ಇದರಲ್ಲಿ ನಮ್ಮ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ತರಬೇತಿಯನ್ನು ನೀಡಲಾಗ್ತದೆ. ಸರ್, ಈಗ ನಾಳೆ ಉದ್ಯೋಗ ಮೇಳ ಇದೆ. ಹೌದು ಸರ್, ಅದರಲ್ಲಿ ಎಷ್ಟೆಲ್ಲ ಕಂಪ್ನಿಗಳು ಬರ್ತವೆ? ಸರ್, ಈ ನಮ್ಮ SR ಫೌಂಡೇಶನ್ ಪ್ರತಿಷ್ಠಾನದ ವತಿಯಿಂದ ನಾವೇನು ಕರೆಸ್ತಾ ಇದ್ದೀವಿ, ಸುಮಾರು 100ಕ್ಕಿಂತ ಹೆಚ್ಚು ಕಂಪ್ನೀಸ್ಗಳು ಬರ್ತಾ ಇದೆ. ಇದರಲ್ಲಿ ಏನಿದೆ, ಮೇಜರ್ ಕಂಪ್ನೀಸ್ಗಳಾದಂಥ ಟಾಟಾ ಇರ್ಬೋದು, ಟೊಯೋಟಾ, ಆಮೇಲೆ ಮಿಂತ್ರಾ ಇದೆ, ಈ ಥರ ಮೇಜರ್ ಕಂಪ್ನೀಸೂ ಬರ್ತಾಯಿದೆ. ವಿಶೇಷತೆ ಏನಂತಂದರೆ ವರ್ಕ್ ಫ್ರಮ್ ಹೋಮ್ ಕೊಡುವಂಥ ಆಪ್ಷನ್ ಕೊಡುವಂಥ ಕಂಪ್ನೀಸ್ಗಳು ಬರ್ತಾಯಿದೆ. ಕೆಲವೊಂದಿಷ್ಟು ನಮ್ಮಲ್ಲಿ ಏನಾಗ್ತದಪ್ಪ ಅಂದರೆ, ನಮ್ಮ ಯುವತಿಯರಿಗಾಯ್ತು ನಮ್ಮ ಊರು ಬಿಟ್ಟು ಬೇರೆ ಕಡೆ ಅಂದರೆ ಬೆಂಗಳೂರಿಗೆ, ಮೈಸೂರಿಗೆ ಅಲ್ಲಿ ಹೋಗಿ ಜಾಬ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದಿಷ್ಟು ಮನೆ ಜವಾಬ್ದಾರಿ ಇರ್ತವೆ. ಆ ಥರ ಇದ್ದಾಗ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನೇ ಕೊಡುವಂಥ ಕಂಪ್ನೀಸ್ಗಳು ಬರ್ತಾಯಿದೆ. ಅದ್ರ ಜೊತೆ ನಮ್ಮ ನಿಯರ್ ಬೈ ಸಿಟೀಸ್ ಏನಿದ್ದಾವೆ, ಹುಬ್ಬಳ್ಳಿ ಆಯಿತು, ಧಾರವಾಡ ಆಯಿತು, ಅಲ್ಲಿ ಪ್ಲೇಸ್ ಆಗಿರುವಂಥ ಕಂಪ್ನೀಸೂ ಬರ್ತಾಯಿದೆ. ಸೊ ನೀವು ಅಲ್ಲಿ ಆ ಕಂಪ್ನೀಸ್ಗಳಿಗೆ ನಿಮ್ಮ ಜಾಬ್ ಸಿಕ್ಕರೆ ಇಲ್ಲಿಂದ ನಿಮ್ಗೆ ಟ್ರಾವೆಲ್ ಮಾಡೋಕ್ಕೆ, ನಮ್ಮ ರೋನ್ದಿಂದ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನಾಳೆ ಏನು ಪ್ರೊಸೀಜರ್ ಮಾಡ್ಬೇಕು ಸರ್? ಈಗ ಬರಬೇಕು ಅನ್ನೋ ಕ್ಯಾಂಡಿಡೇಟ್ಗಳು, ಹೌದು, ಇಂಥ ಡೇಟು ಅಂತ ಕರೆಕ್ಟ್ ಸರ್. ನಾವು ಇವಾಗಲೇ ನಮ್ಮ ಯುವಕರ ಟೀಮ್ ಏನಿದೆ, ನಾವೆಲ್ಲರೂ ಕೂಡ್ಕೊಂಡು ಒಂದು ವಾರದಿಂದ ಇದ್ರ ಬಗ್ಗೆ ಪ್ರಮೋಷನನ್ನು ಮಾಡ್ತಾಯಿದ್ದೀವಿ. ಯಾವ್ಯಾವ ಕಂಪ್ನೀಸ್ಗಳು ಬರ್ತಾ ಇದ್ದಾವೆ, ಆಮೇಲೆ ಇದನ್ನು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕಂತಂದು ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಏನಿದೆ ಅಂದರೆ ಒಂದು QR ಕೋಡ್ ಇದೆ. ಇದು ನಾವು ಆಲ್ರೆಡಿ ಎಲ್ಲ ಬ್ಯಾನರ್ಗಳಲ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ವೀಡಿಯೋಸ್ಗಳನ್ನು ಬಿಟ್ಟಿದ್ದೀವಲ್ಲ, ಅದರಲ್ಲಿ QR ಕೋಡನ್ನು ಹಾಕಿದ್ವಿ. ಆ QR ಕೋಡನ್ನು ನೀವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದರೆ ನಿಮ್ಗೊಂದು ಲಿಂಕ್ ಓಪನ್ ಆಗುತ್ತೆ. ಅದರಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ. ಅದರಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ನೀವು ಹಾಕಿದರೆ ನಿಮ್ದು ರಿಜಿಸ್ಟ್ರೇಷನ್ ಆಗುತ್ತೆ. ಪ್ಲಸ್ ಇಲ್ಲಪ್ಪ ನಾವು ಇಲ್ಲೇ ಬಂದ ಸ್ಥಳದಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂದ್ರೂ ಫ್ರಂಟಲ್ಲಿ ನಾವೊಂದು ಹೆಲ್ಪ್ ಡೆಸ್ಕನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ನೀವು ಬಂದು ಆಫ್ಲೈನ್ ಅಂದರೆ ಇಲ್ಲೇ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಬೋದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ನೀವು ಉದ್ಯೋಗಾವಕಾಶ ಬಯಸಿ ಏನಿರ್ತಾರಲ್ಲ, 10 ಕಾಪಿ ರೆಸ್ಯೂಮ್ಗಳನ್ನು ತರಬೇಕಾಗ್ತದೆ. ಅದ್ರ ಜೊತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿರ್ತಾವಲ್ಲ ಅದ್ರದ್ದು 2 ಕಾಪಿ ಒರಿಜಿನಲ್ ತರೋ ಅವಶ್ಯಕತೆ ಇಲ್ಲ. 2 ಕಾಪಿ ಜೆರಾಕ್ಸ್ ಕಾಪಿ ಪ್ಲಸ್ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ, ಇವೆಲ್ಲ ತಂದುಬಿಟ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಅಂದರೆ SLC ಇರ್ಬೋದು, ITI ಮಾಡಿರ್ಬೋದು, ಡಿಗ್ರಿ ಮಾಡಿರ್ಬೋದು, ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ಯಾವ ಕಂಪ್ನೀಸ್ಗಳು ನಿಮ್ಮ ಇಂಟರ್ವ್ಯೂ ತೊಗೊಂತಾರೆ ಅಂತ ನಾವು ಆವಾಗ ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ ಹೆಲ್ಪ್ ಡೆಸ್ಕ್ಗಳು. ಆ ಕಂಪ್ನೀಸ್ಗಳು ಯಾವ ರೂಮಲ್ಲಿದೆ ಅಂತಂದು ನಾವು ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ನೀವು ಆ ರೂಮ್ಗೆ ಹೋಗ್ಬಿಟ್ಟು ನೀವು ಇಂಟರ್ವ್ಯೂ ಕೊಡ್ಬೋದು.